ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ಎಪಿಸೋಡ್ ನೋಡಿದ್ರಾ? ಏನು ಅನ್ನಿಸ್ತು? ನಿನ್ನೆ ಎಪಿಸೋಡಲ್ಲಿ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಧ್ರುವಂತ್ ಅವರ ಆಟ ಸ್ಟಾರ್ಟ್ ಆಗಿದೆ. ರಕ್ಷಿತಾ ಅವರು ಸೀಕ್ರೆಟ್ ರೂಮಲ್ಲಿ ಸ್ವಲ್ಪ ಫಸ್ಟ್ ಫೀಲ್ ಆದಂಗೆ ಕಾಣಿಸ್ತು ನೋಡಿದ್ರೆ. ಆಮೇಲೆ ಅಡ್ಜಸ್ಟ್ ಆಗಿದ್ದಾರೆ, ಧ್ರುವಂತ್ ಜೊತೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಒಳಗಡೆ ಬಿಗ್ ಬಾಸಲ್ಲಿ ಮಾತ್ರ ರಘು ಅವರು ತುಂಬಾ ಫೀಲ್ ಆದಂಗೆ ಕಾಣಿಸ್ತು. ನಿನ್ನೆ ರಕ್ಷಿತಾ ಔಟ್ ಆಗಿರೋದು ನೋಡಿ, ರಕ್ಷಿತಾ ಎಲಿಮಿನೇಟ್ ಆಗಿರೋದು ನೋಡಿ ಇವರಿಗೆ ರಘು ಅವರಿಗೆ ಸ್ವಲ್ಪ ಫೀಲ್ ಆದಂಗೆ ಕಾಣಿಸ್ತು. ಉಳಿದವರೆಲ್ಲ ನಾರ್ಮಲಾಗೇ ಇದ್ದಾರೆ, ಅಷ್ಟೇ ತೋರಿಸಿದ್ದಾರೆ ನಿನ್ನೆ ಎಪಿಸೋಡಲ್ಲಿ. ಆಮೇಲೆ ರಾಶಿಕಾ ಅವರಿಂದ ನಾಮಿನೇಷನ್ನಿಂದ ಯಾರನ್ನ ಸೇವ್ ಮಾಡಬೇಕು, ಯಾರು ನಾಮಿನೇಷನ್ ಮಾಡಬೇಕು ಅಂತ ಕೇಳಿದಾಗ ಸೂರಜ್ ಅವ್ರನ್ನ ಸೇವ್ ಮಾಡಿ ಚೈತ್ರ ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ ನಿನ್ನೆ ಇದರೊಳಗೆ. ಅದೇ ಆ ನಾಮಿನೇಷನನ್ನು ಅದಕ್ಕೊಂದು ಟ್ವಿಸ್ಟ್ ಇಟ್ಟಿದ್ದಾರೆ ಬಿಗ್ ಬಾಸ್. ನೋಡಿದ್ರಲ್ವಾ ಯಾವ ಥರ ಟ್ವಿಸ್ಟ್ ಅಂದರೆ ಚೆನ್ನಾಗಿದೆ. ಧ್ರುವಂತ್ ಮತ್ತು ರಕ್ಷಿತಾ ಆ ನಾಮಿನೇಷನ್ ಯಾರು ಎಲಿಮಿನೇಷನ್ ಆಗಬೇಕು ಅನ್ನೋದಕ್ಕೋಸ್ಕರ ರಕ್ಷಿತಾ ಮತ್ತು ಧ್ರುವಂತ್ ಸೆಲೆಕ್ಟ್ ಮಾಡಬೇಕು. ಯಾರಿಗೆ? ಸೂರಜ್ ಮತ್ತು ಚೈತ್ರಗೋಸ್ಕರ ಆಟ ಆಡೋಕ್ಕೆ ಟೀಮ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಒಂದು ಟವರ್ ಟಾಸ್ಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಆ ಆಟ. ಟವರ್ ಟಾಸ್ಕನ್ನು ಚೆನ್ನಾಗಿ ಆಡಿದ್ರಲ್ವ ಎಲ್ಲರೂ, ಆದರೆ ಗಲಾಟೆ ಮಾತ್ರ ಜೋರಿತ್ತು. ಅದಕ್ಕೆ ಆಡೋದಕ್ಕೋಸ್ಕರ ಸೆಲೆಕ್ಟ್ ಮಾಡಿದ್ದು ಯಾರನ್ನ? ಸೂರಜ್ಗೋಸ್ಕರ ಅಶ್ವಿನಿನ, ಚೈತ್ರಗೋಸ್ಕರ ರಜತನ ಸೆಲೆಕ್ಟ್ ಮಾಡಿದ್ದಾರೆ. ಇಬ್ಬರು ಚೆನ್ನಾಗೇ ಆಡಿದ್ರು. ಟವರ್ ಕಟ್ಟಿದ್ದು ಮಾತ್ರ ಅಷ್ಟು ನೀಟಾಗಿ ಮಾಡಿಲ್ಲ, ಗಲಾಟೆನೇ ಜಾಸ್ತಿ ಇತ್ತು. ಒಬ್ರಿಗೊಬ್ರು ಮೈ ಪರ್ಚ್ಕೊಂಡು ಎಲ್ಲ ಮಾಡಿದ್ರಲ್ವ, ಅದು ಸರಿ ಅನ್ನಿಸ್ತಾ ನಿಮಗೆ? ಆ ಥರ ಮೈ ಪರ್ಚ್ಕೊಳ್ಳೋದೆಲ್ಲ ಸರಿಯಲ್ಲ ಅಂತ ನನ್ನ ಅನಿಸಿಕೆ ಪ್ರಕಾರ ಅದು ಸರಿಯಲ್ಲ. ಮತ್ತು ಆ ಆಟದಲ್ಲಿ ಗೆದ್ದಿರೋದು ಯಾರು? ಅಶ್ವಿನಿ ಮತ್ತು ಸೂರಜ್ ಗೆದ್ದಿರೋದು. ರಜತ್ ಮತ್ತು ಚೈತ್ರ ನಾಮಿನೇಷನಿಗೆ ಹೋಗಿದ್ದಾರೆ. ಚೈತ್ರ ಗಲಾಟೆ ತುಂಬಾ, ಚೈತ್ರ ಗಲಾಟೆ ಹೋದ ಸಲ ಬಿಗ್ ಬಾಸಲ್ಲೂ ಚೈತ್ರ ಗಲಾಟೆ ಯಾವ ಥರ ಇತ್ತು ಅಂತ ನೀವೆಲ್ಲ ನೋಡಿರ್ತೀರಿ. ಇವತ್ತು ಕೂಡ ತನ್ನ ಪ್ರತಾಪನ ತೋರಿಸಿದಾರಲ್ವಾ, ನಿನ್ನೆ ಎಪಿಸೋಡಲ್ಲಿ ತೋರಿಸಿದ್ದಾರೆ ಅವರು. ಇಷ್ಟ ಆಯಿತು ಆಟ. ಮತ್ತು ಮಾಳುನ ಮತ್ತು ಕಾವ್ಯನ ರಾಶಿಕಾ ಸೆಲೆಕ್ಟ್ ಮಾಡಿರೋದು. ಮಾಳು ಅವ್ರನ್ನ ನಾಮಿನೇಷನ್ನಿಗೆ ಇಟ್ಟಿದ್ದಾರೆ, ಕಾವ್ಯನ ಸೇಫ್ ಮಾಡಿದ್ದಾರೆ. ಇವಾಗ ಧ್ರುವಂತ್ ಮತ್ತು ರಕ್ಷಿತಾ ಇವರಿಬ್ಬರಿಗೋಸ್ಕರ ಆಡೋಕ್ಕೆ ಟೀಮನ್ನು ಸೆಲೆಕ್ಟ್ ಮಾಡಬೇಕು. ಅದರ ಒಂದು ವಿಶ್ಲೇಷಣೆಯಲ್ಲಿ ಅವರಿದ್ದಾರೆ. ಯಾರ್ಯಾರು? ಧ್ರುವಂತ್ ಮತ್ತು ರಕ್ಷಿತಾ. ಮಾಳನ್ನ ಸೇವ್ ಮಾಡೋಕ್ಕೆ ಯಾರು ಆಡಬೇಕು, ಕಾವ್ಯನ ಸೇವ್ ಮಾಡೋಕ್ಕೆ ಯಾರು ಆಡಬೇಕು ಅನ್ನೋದನ್ನು ಇವರಿಬ್ಬರು ಡಿಸೈಡ್ ಮಾಡಬೇಕು. ಇನ್ನು ಅದು ಇವತ್ತಿನ ಆಟದಲ್ಲಿ ಗೊತ್ತಾಗುತ್ತೆ ಏನು ಯಾರು ಆಡ್ತಾರೆ ಇವ್ರ ಟೀಮಿಗೆ ಅಂತ. ರಾಶಿಕಾ ಮಾಳನ್ನ ಸೆಲೆಕ್ಟ್ ಮಾಡಿರೋದು, ಅಷ್ಟು ನಾಮಿನೇಷನಿಗೆ ಸೆಲೆಕ್ಟ್ ಮಾಡಿರೋದು ಅಷ್ಟು ಸರಿ ಅನಿಸಲಿಲ್ಲ. ನಿಮಗೇನು ಅನಿಸ್ತು? ಕಾಮೆಂಟ್ ಮಾಡಿ. ಸೆಲೆಕ್ಟ್ ಮಾಡಿ ಸರಿನಾ? ನಿಮ್ಮ ಪ್ರಕಾರ ಯಾರನ್ನ, ಕಾವ್ಯ ಸರಿನಾ ಇಲ್ಲ ಮಾಳು ಸರಿನಾ ಅಂತ ನೋಡೋಣ. ಇವತ್ತು ಆಟ ಆಡಿ ಗೆದ್ದರೆ ಅವಾಗ ಗೊತ್ತಾಗುತ್ತೆ ಯಾರು ನಾಮಿನೇಷನ್ನಿಗೆ ಹೋಗ್ತಾರೆ, ಯಾರು ಸೇವ್ ಆಗ್ತಾರೆ ಅಂತ. ಇವತ್ತಿನ ಎಪಿಸೋಡು ನೋಡೋಣ ಏನು ನಡೆಯುತ್ತೆ ಅಂತ. ಇಷ್ಟ ಆಯಿತು ಅನ್ಕೋತೀನಿ. ಇದೇ ಥರ ನನ್ನ ಒಂದು ರಿವ್ಯೂನ ಕೊಡ್ತಾ ಇರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ.